ಅದಕ್ಕೆ ನಾವು ಜನ್ಮದ ಜೋಡಿನ ಹೀರೋ ಹೀರೋಯಿನ್ ಬರ್ತಿಲ್ಲ. ಯಾಕೆ? ನೋಡಿಕ್ಕೆ ಜಾಗ ಇದೆ ಅಲ್ಲಿ. ತಾಯಿಯಾಗಿ ಇವಾಗ ಓದಿರೋ ವಿಚಾರನ, ಓದಿರೋ ಸಬ್ಜೆಕ್ಟ್ನ, ಹೋಮ್ವರ್ಕ್ನ, ಓದಿರೋ ಸಬ್ಜೆಕ್ಟ್ನ ಲೆಫ್ಟ್ ಬ್ರೈನಿಗೆ ಹೋಗಿರುತ್ತೆ. ಲ್ಯಾಂಗ್ವೇಜು ಲೆಫ್ಟ್ ಬ್ರೈನಿಗೆ ಹೋಗಿರುತ್ತೆ ಮೇಡಮ್. ಸಾಹಿತ್ಯ ಲೆಫ್ಟ್ ಬ್ರೈನಿಗೆ ಹೋಗಿರುತ್ತೆ. ಲಾಜಿಕ್ ಲೆಫ್ಟ್ ಬ್ರೈನಿಗೆ ಹೋಗಿರುತ್ತೆ. ಇದು ಓದಿರೋ ವಿಚಾರನ ರೈಟ್ ಬ್ರೈನಿಗೆ ಹಾಕು. ರೈಟ್ ಬ್ರೈನ್ ಅಂದ್ರೆ ಇದು ಎಲ್ಲ ಪಿಕ್ಚರೈಸ್, ಫೋಟೋಜೆನಿಕ್ ಮೆಮೊರಿ, ಪಿಕ್ಚರೈಸ್, ವಿಜುವಲ್ ಮೆಮೊರಿ. ಸೊ ಇದಕ್ಕೆ ಲೆಫ್ಟ್ ಬ್ರೈನ್ ಇಂದ ರೈಟ್ ಬ್ರೈನಿಗೆ ಓದಿರೋ ವಿಚಾರನ ಹೆಂಗ್ ಹಾಕ್ಬೇಕು ಸರ್? ಏನೊಂದು ಐಡಿಯಾ ಕೊಡಿ, ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಕ್ಲಾಸ್ ತಗೊಳ್ತೀವಿ, ಗ್ರಹಗಳು, ಸೋಲಾರ್ ಸಿಸ್ಟಮ್ ಬಗ್ಗೆ ಕ್ಲಾಸ್ ತಗೊಳ್ತೀವಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇವಾಗ ಓದಿದ್ದದು ರೈಟ್, ಓದಿದ್ದು ಮತ್ತೆ ನಾನು ಪಾಠ ಮಾಡಿದ್ದು ಅದು ಎಲ್ಲಿಗೆ ಹೋಯ್ತು? ಲೆಫ್ಟ್ ಬ್ರೈನ್ ಅಲ್ಲಿ ಹೋಯ್ತು. ಇದು ನಾನು ರೈಟ್ ಬ್ರೈನ್ ಹಾಕ್ಬೇಕಲ್ಲ. ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದನ್ನೇ ನಾನು ಯೂಟ್ಯೂಬ್ ಅಲ್ಲಿ ಅದೇ ಮೊಬೈಲ್ ನೋಡೋದನ್ನ ನೀನು ಸೋಲಾರ್ ಸಿಸ್ಟಮ್ ಅಲ್ಲಿ ಅದನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದಾಗ ಓದಿಸಿರೋದು ಇವಾಗ ಏನಾಯ್ತಮ್ಮ? ಲೆಫ್ಟ್ ಬ್ರೈನ್ ಇಂದ ಅದು ಪರ್ಮನೆಂಟ್ ಉಳಿತು. ಅದು ಪರ್ಮನೆಂಟ್ ಉಳಿತು. ವಿಜುವಲ್ ಮೆಮೊರಿಗೆ ಜಾಸ್ತಿ ಸ್ಪೇಸ್ ಇದೆ ಬ್ರೈನ್ ಒಳಗಡೆ. ನನ್ನ ತಾಯಿಯಾಗಿ ಇವಾಗ ಈ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ನಿನಗೆ ಚೆನ್ನಾಗಿ ಭಾಗಗಳು ಗೊತ್ತಿದ್ರೆ, ಇಂಪಾರ್ಟೆನ್ಸ್ ಗೊತ್ತಿದ್ರೆ, ನೀನು ಓದಿರೋ ವಿಚಾರಗಳನ್ನ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ, ಸೊ ವಿಜುವಲ್ ಮೆಮೊರಿಗೆ ಹಾಕ್ಬೇಕು, ಕನ್ವರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಹುಡುಗರೆಲ್ಲ ಹಿಂಗೆ ಓದ್ತಾರಲ್ಲ, ಜಾಗನೇ ಇಲ್ಲ, ಅದು ತಲೆಗೂ ಹೋಗಲ್ಲ. ಹಿಂಗೆ ಹೋಗಿ ತಲೆಗೂ ಹೋಗಲ್ಲ ಮೇಡಮ್. ಲೈಕ್ ಫಾರ್ ಎಕ್ಸಾಂಪಲ್ ನಾವೆಲ್ಲ ಕಡೆ ಹೋಗಿರ್ತೀವಲ್ಲ, SLC ಎಕ್ಸಾಮ್ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರನ್ನ 200 ಹುಡುಗರಿದೆ, 200 ಹುಡುಗರನ್ನ ಸಂಜೆ ಮುಂದೆ 6 ಗಂಟೆ ಮೇಲೆ ಓದೋ ಸ್ಟಡಿ ಅವರ್ಸ್ ಅಂತ ಹೇಳಿ ಕುಂದಿರ್ತಾರಲ್ಲ, ಲೈನಿಗೆ 200 ಹುಡುಗರು. ಅವ್ರ ಹುಡುಗರೆಲ್ಲ ಹಿಂಗೆ ಹಿಡ್ಕೊಂಡು ಕುಂದಿರ್ತಾರೆ ಮೇಡಮ್. ಹಿಂಗೆ ಗೊತ್ತಾ ರೈಟ್? ನೋಡ್ರಿ ಹಿಂಗೆ ಕುತ್ಕೊಂಡಿರ್ತಾರಲ್ಲ, ಯಾರಿಗೆ ಗೊತ್ತು ಮೇಡಮ್ ಅವ್ನು ಓದ್ತಾ ಇದ್ದಾನೋ ಅಥವಾ ದೀಪಿಕಾ ಪಡ್ಕೊಳ್ಳಿ ನೆನ್ಸ್ಕೊಂತ ಇದ್ದಾನೋ, ಅವ್ನು ಓದ್ತಾ ಇದ್ದಾನೋ ಆಲಿಯಾ ಭಟ್ ನೆನ್ಸ್ಕೊಂತಾರೆ, ಯಾರಿಗೆ ಗೊತ್ತು? ಯಾರ ತಲೆ ಒಳಗಡೆ ಏನ್ ನಡೀತದೆ ಅಂತ ಯಾರಿಗೆ ಗೊತ್ತು? ಇವಾಗ ನಾನು ನೀವು ಪಾಠ ಮಾಡ್ತಾ ಇದ್ದೀನಲ್ಲ, ನಿಮ್ ತಲೆ ಒಳಗೆ ಏನ್ ನಡೀತದೆ ನನಗೇನು ಗೊತ್ತು? ನಿಮ್ಗೆ ಕರೆದಿರ್ತೀರಿ, ಬಾ ಅಂದ್ರೆ ಅವಾಗಲೇ ಬರ್ಲಿಲ್ಲ, ನನಗೇನು ಗೊತ್ತು? ನಂದೆಲ್ಲ ಮೂಗು ಬಿಡೋದಲ್ಲೇ ಬರ್ತೀನಿ. ನನಗೇನು ಗೊತ್ತು? ನಿಮ್ಮ ತಲೆ ಒಳಗೆ ಏನಿದೆ ನನಗೇನು ಗೊತ್ತು? ಏನಾಯ್ತು ನಮ್ಮ ತಲೆ ಒಳಗೆ? ಯಾರ ತಲೆ ಒಳಗೆ ಗೊತ್ತಿಲ್ಲ ಮೇಡಮ್. ಸೊ ಹಂಗೇನೆ ಓದುಗರ ತಲೆ ಅವ್ರೊಳಗೆ, ಮಕ್ಕಳೊಳಗೆ ಕುಂದಿಸಿದ ಮೇಲೆ ಅವ್ರು ಓದ್ತಾ ಇದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಸೊ ಅದಕ್ಕೆ ಇವಾಗ ಹೆಂಗೆ ಅದಕ್ಕೆ ಬ್ರೈನ್ ಹೆಂಗ್ ತಗೊಳುತ್ತೆ ಅಂತ ಕೇಳಿದ್ರೆ, ಬ್ರೈನ್ ಹೆಂಗ್ ಕೆಲಸ ಮಾಡುತ್ತಂದ್ರೆ, ಯಾವ್ದನ್ನು ಬುಕ್ ಇಟ್ಕೊಂಡು, ಸ್ಪೆಷಲಿ ನೀವು ಸಣ್ಣ ಮಕ್ಳಿದ್ದಾರೆ ಅಂತ ಹೇಳಿದ್ರೆ, ಯಾವ್ದು ಬುಕ್ ಇಟ್ಕೊಂಡು ಮನಸ್ಸೊಳಗೆ ಓದುವಂತ ವಿಚಾರನ, ಅಭ್ಯಾಸನ ಬಿಡಿಸ್ಬಿಟ್ಟು ಗಟ್ಟಿ ಓದುವಂತ ಅಭ್ಯಾಸನ ಹೆಚ್ಚು ಮಾಡಬೇಕು. ಯಾಕೆಂದ್ರೆ ಯಾವ್ದನ್ನ ಗಟ್ಟಿ ಓದಿದೀವೋ, ಯಾವ್ದನ್ನ ಒದರಿ ಕೂಗಿ ಕಲ್ತಿದೀವೋ, ಅದನ್ನ ಬ್ರೈನ್ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಆ ಮೆಮೊರಿನ ಕ್ಯಾಪ್ಚರ್ ಮಾಡ್ಕೊಂಡು ತಲೆ ಒಳಗೆ ಸ್ಟೋರೇಜ್ ಆಗಿದೆ. ಅದಕ್ಕೆ ಉದಾಹರಣೆ ಹೇಳಿದ್ರೆ, ಗಟ್ಟಿಯಾಗಿರೋದು ಯಾವ್ದು ನಮ್ಮ ತಲೆ ಒಳಗೆ ಉಳಿದಿದೆ ಅಂದ್ರೆ, ಇವಾಗ ನೋಡ್ರಿ ನಾವು ಹೇಳ್ತೀನಿ, ನೆನಪಿದ್ರೆ ಹೇಳಿ, ಗೊಂಬೆ ಹೇಳ್ತೈತೆ, ಸೊ ಗಟ್ಟಿ ಹೇಳಿದ್ದಲ್ಲ, ಯಾವ್ದನ್ನ ಗಟ್ಟಿಯಾಗಿ ಹೇಳಿದ್ವಲ್ಲ ಮೇಡಮ್. ನೀವು ಓದಿಲ್ಲ ಮೇಡಮ್, ನೀವು ಇದನ್ನ ಹೇಳಿಲ್ಲ, ನೀವೇನ್ ಮಾಡಿಲ್ಲ, ಎಲ್ಲೋ ಗಟ್ಟಿ ಹೇಳೋದು, ಎಲ್ಲೋ ಗಟ್ಟಿ ಹೇಳೋದನ್ನ, ಕೂಗಿ ಜೋರಾಗಿ ಹೇಳೋದನ್ನ ಕೇಳಿಸ್ಕೊಂಡಿದೀವಲ್ಲ, ಆ ಕೇಳಿಸ್ಕೊಂಡಿರೋದೆಲ್ಲದನ್ನು ಕೂಡ ಬ್ರೈನ್ ಏನ್ ಮಾಡಿದೆ ಮೇಡಮ್? ಸ್ಟೋರೇಜ್ ತಗೊಂಡಿದೆ. ಎಲ್ಲದೂ ಕೂಡ ಒಳಗೆ ಇಟ್ಕೊಂಡಿದೆ, ಕ್ಯಾಪ್ಚರ್ ಮಾಡ್ಕೊಂಡಿದೆ, ಒಳಗಿದೆ ಮೆಮೊರಿ. ಅದು ಯಾವಾಗ ಹೊರಗೆ ಬರಬೇಕು, ಹುಡುಕಿ ಹೊರಗೆ ಅರ್ಥ ಆಗಲ್ಲ. ಅದಕ್ಕೆ ನೀನ್ ತಾಯಿಯಾಗಿ ನೀನು ಯಾವ್ದು ಕೆಲಸ ಮಾಡು, ಹೋಮ್ವರ್ಕಿಗೆ ಕೆಲಸ ಮಾಡೋದನ್ನ ಕಮ್ಮಿ ಮಾಡು, ಯಾವುದಕ್ಕೆ ಬ್ರೈನ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡೋದನ್ನ ಹೆಚ್ಚು ಮಾಡು. ಸೊ ಹಾಗೆ ನಾವು ಓದೋ ವಿಚಾರನ ಗಟ್ಟಿಯಾಗಿ ಜೋರ್ ಧ್ವನಿಯಲ್ಲಿ ಡಿಸ್ಕಷನ್ಸ್ ಅಲ್ಲಿ, ಸೋಲಾರ್ ಸಿಸ್ಟಮ್ ಅಂದ್ರೆ ಏನು, ಗ್ರಹಗಳಂದ್ರೆ ಏನು, ಮೊದಲನೇ ಗ್ರಹ ಯಾವುದು, ಎರಡನೇ ಗ್ರಹ ಏನು, ಆ ಗ್ರಹದೊಳಗೆ ಏನಿದೆ ಡಿಸ್ಕಷನ್ಸ್ ಮಾಡಿದ್ರೆ ಇದು ಉಳಿಯುತ್ತೆ ಮೇಡಮ್. ನಮ್ಮ ಮಕ್ಕಳಲ್ಲಿ ಓದಿಸುವ ಮೆಥಡ್ ಅಲ್ಲಿ ಚೇಂಜ್ ಹೇಳಿ ನೋಡು. ಒಂದು ಚಪಾತಿ ತಿರುವಾಗಿ ಬರ್ದಾಗ ನಿಮ್ಮ ಬರ್ದಿರ್ಬೇಕು ನಾನು ಹೇಳಿದ್ದೀನಿ ನೋಡಿ ನಿನಗೆ ಅಷ್ಟೇ ಅಂತ ಹೇಳಿ ಹೋಗಿದೀಯಾ, ಅದು ಡೌಟ್ ಇಟ್ಕೊಂಡ್ರೆ ಬರ್ತಿದ್ಯಾ? ಅದು ಅವ್ರಿಗೆ ಮೊದಲ ನೀನು ಹೋಮ್ವರ್ಕ್ ಮಾಡಿಸ್ತೀಯ ಅಂದ್ರೆ ಹೆದರಿಕೆ. ನೀನು ಫಸ್ಟ್ ಆಫ್ ಆಲ್ ಹೋಮ್ವರ್ಕ್ ಮಾಡಿಸ್ತೀಯ ಅಂದ್ರೆ ಹೆದರಿಕೆ, ಅದ್ರಾಗ ಹಿಂಗೆ ಅಂದೋಗಿಯಾ ಇನ್ನೂ ಹೆದರಿಕೆ. ನಾವು ನೀನು ಒಳಗೆ ಹೋಗಿದ್ಯಾ, ಚಪಾತಿನ ಗಡಗಡೆ ಹಾಕಿ ಚಪಾತಿ ಹಾಕಿ ಬಂದಿದ್ಯಾ, ಚಪಾತಿ ಹಾಕಿ ಬಂದಾಗ ಆ ಹುಡುಗನ ತಲೆಗೆ ಹೆದರಿಕೆಯಲ್ಲೇ ಏನೂ ಹೋಗಲ್ಲ. ಯಾಕೆ? ಯಾರೇ ವ್ಯಕ್ತಿ ಇರ್ಬೋದು, ಯಾವುದೇ ಪ್ರಾಣಿ ಇರೋದು, ಭಯಪಡಿಸಿ ಕಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಚಾನ್ಸೇ ಇಲ್ಲ. ಯಾಕೆ? ಭಯದಲ್ಲಿ ಒಳಗಡೆ ಬ್ಲಡ್ ಒಳಗಡೆ ಬೇರೆ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ ಏನ್ ಮಾಡುತ್ತೆ? ಸ್ಟ್ರೆಸ್ ನ ಬರುತ್ತೆ, ಒತ್ತಡ ಬರುತ್ತೆ. ಒತ್ತಡದಲ್ಲಿ ಕಲಿಯಕ್ಕೆ ಆಗೋದೇ ಇಲ್ಲ. ರೈಟ್? ಇವಾಗ ಏನ್ ಬಿಡಿತು, ಅವ್ರಿಗೇನು ತಲೆ ಏನು ತಲೆಗೆ ಹೋಗ್ಲೇ ಇಲ್ಲ, ಒಂದೇ ಲೈನ್ ಬರುತ್ತೆ. ನಾನು ಈಗ ಬಂದು ಅವಾಗಿತ್ತು ಇವಾಗವರೆಗೂ ಒಂದೇ ಲೈನ್ ಬರ್ತಿ ಮತ್ತೆ ಹೊಡಿಯೋದು, ಅದನ್ನ ಮಾಡೋದು, ಇದು ಮಾಡು ಹಿಂಗ ಆಯ್ತು ನೋಡು, ನೆಕ್ಸ್ಟ್ ಹಾಸ್ಟ್ಲಿಗೆ ಹಾಕ್ತೀನಿ ನೋಡಿ ನಿನ್ನ ಬರ್ಲಿ ತಡಿ.
ಅಷ್ಟೇ ಆಗ್ತಿದ್ದಾರೆ ಅಷ್ಟೇ ಇದಾಯ್ತಾ, ಇದೆಲ್ಲ ಎದುರಿಸಿ ಆದ್ಮೇಲೆ ಮತ್ತೆ ಒಳಗೆ ಹೋಗಿ ಅದು ರೊಟ್ಟಿ ಹೊಟ್ಟೆ ಬಿಟ್ಟರೆ ಚಪಾತಿ ರೊಟ್ಟಿ ಒತ್ಬಿಟ್ಟಾರೆ. ಇವಾಗ ಏನ್ ಮಾಡಿ ಮತ್ತೆ ಹಿಂಗಾಯ್ತು, ಮತ್ತೆ ಅದನ್ನ ಸಿಟ್ಟು ಅವನ ಮೇಲೆ ಹಾಕಿ. ಅದಾದ್ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಒತ್ತಿದ ರೊಟ್ಟಿಯಾರ ಅವನಿಗೆ ಕೊಡ್ಬೇಕು, ಕೊಡೋದಿಲ್ಲ. ನೀವು ಮತ್ತೆ ಹೊಸಾದ್ ಮಾಡಿ ಕೊಡ್ತೀವಿ. ಯಾಕೆ? ಪ್ರೀತಿ, ಅದು ಅಟ್ಯಾಚ್ಮೆಂಟ್. ಅದು ಒತ್ತಿದ ರೊಟ್ಟಿ ನೀನ್ ತಿಂತಿ. ಅರ್ಥ ಆಯ್ತಾ? ಸೊ ಇವಾಗ ಹಂಗೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ, ಸೊ ದಿಸ್ ಇಸ್ ವಾಟ್ ಬ್ರೈನ್ ಡೆವಲಪ್ಮೆಂಟ್ ಮೇಡಮ್. ಸೊ ನೆನಪಿನ ಶಕ್ತಿಗೆ ಕೆಲಸ ಮಾಡೋದು ಯಾವುದು? ಬ್ರೈನ್. ಈ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತೆ, ಬ್ರೈನ್ ನ ಫಂಕ್ಷನ್ಸ್ ಏನು ಅನ್ನೋದನ್ನ ನಾನೊಂದು 2-3 ವಿಚಾರ ಇವಾಗ ಹೇಳಿದೀನಿ ಮೇಡಮ್. ನೀವು ಮನೆಗೆ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ವಾಟ್ ಈಸ್ ಬ್ರೈನ್ ಫಂಕ್ಷನ್, ವಾಟ್ ಈಸ್ ಮೆಮೊರಿ ಫಂಕ್ಷನ್, ಮಸಲ್ ಮೆಮೊರಿ ಯಾವುದು, ಟಚ್ ಮೆಮೊರಿ ಯಾವುದು, ಸೆನ್ಸ್ ಆರ್ಗನ್ಸ್ ಯಾವ್ದನ್ನೆಲ್ಲ ಆಕ್ಟಿವೇಟ್ ಮಾಡಬೇಕು ಏನು, ಅದನ್ನ ನೀವು ಮನೆಗೆ ಹೋಗಿ ಹುಡುಕ್ಬೇಕು. ಇವಾಗ ಅದಕ್ಕೆ ಇದೆಲ್ಲ ಹೇಳ್ತೀನಿ ಮೇಡಮ್. ಸೊ ಇದು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಯಾವಾಗ ಮೇಡಮ್? ಮಾರ್ಚ್. ಆಂಗ್ಲೋ ಮೈಸೂರು ಕದನಗಳು ಯಾವಾಗ? ಟಿಪ್ಪು ಒಪ್ಪಂದ ಆಯ್ತಲ್ಲ ಮೈಸೂರು. ಕ್ಲಾಸಿಕ್ ಕದನಗಳು ಯಾವಾಗ? ಇರ್ಬೋದೇನೋ. ನೋಡಿ ಮೇಡಮ್, ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಯಾವಾಗ? ಮಾರ್ಚ್ 17. ಅಲ್ವಾ? ಇಲ್ಲಿ ನೋಡಿ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತೆ, ಇಲ್ಲಿನೂ ಕೂಡ ಅರ್ಥ ಮಾಡ್ಕೊಳ್ಳಿ. ಲೈಕ್ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಮಾರ್ಚ್ 17 ಅನ್ನೋದನ್ನ ನಿಮಗೆ ಎಲ್ಲೆಲ್ಲಿ ನೋಡಿದ್ರು ಅದೆಲ್ಲ ದೊಡ್ಡ ಅಕ್ಷರದಲ್ಲಿ ಬರ್ತಾರೆ. ಫೇಸ್ಬುಕ್ ಅಲ್ಲೂ ಕೂಡ ದೊಡ್ಡ ಅಕ್ಷರ. ಇವಾಗ ಯಶ್ ಇದೆಲ್ಲ, ಎಷ್ಟು ನೆಕ್ಸ್ಟ್ ಮೂವಿ ಯಾವ್ದು ಹೇಳಿ? ಯಾವ್ದು? ಟಾಕ್ಸಿಕ್ ಅಲ್ವಾ? ಯಾಕೆ? ನಾವು ಎಲ್ಲಿ ನೋಡಿದೀವೋ ಅದೆಲ್ಲ ದೊಡ್ಡ ಅಕ್ಷರದಲ್ಲಿ ಬರ್ತಾರೆ. ಯಾವುದೆಲ್ಲ ದೊಡ್ಡ ಅಕ್ಷರದಲ್ಲಿ ಇರುತ್ತೋ, ದೊಡ್ಡ ಫಾಂಟ್ ಅಲ್ಲಿ ಇರುತ್ತೋ, ಸೈಜ್ ಅಲ್ಲಿ, ಅದನ್ನು ನಮ್ಮ ಬ್ರೈನ್ ಕ್ಯಾಪ್ಚರ್ ಮಾಡೋದು ಬೇಡ ಆದ್ರೂ ಕ್ಯಾಪ್ಚರ್ ಮಾಡುತ್ತೆ. ಅದನ್ನೇ ನಾವು ಕಟ್ಟಪಟ್ಟ ಹೊಡೆದಿದ್ವಾ? ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಮಾರ್ಚ್ 17, ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಮಾರ್ಚ್ 17 ಮಾಡಿದ್ವಾ ಮೇಡಮ್? ಇಲ್ಲ, ನಾನು ಅದನ್ನೇ ತಗೊಳ್ಳಿ ದೊಡ್ಡದು. ಅದಕ್ಕೆ ಹಿಂದೆ ಎಲ್ಲ ಸಿನಿಮಾ ಆಲ್ಮೋಸ್ಟ್ ನಿಮ್ ಗೋಡೆ ಮೇಲೆಲ್ಲ ದೊಡ್ಡ ದೊಡ್ಡದು ರೈಟ್. ಅದೆಲ್ಲ ಯಾಕೆ ಅದನ್ನ ಪ್ರಿಂಟ್ ಮಾಡೋರೆಲ್ಲ ತಲೆ ಒಳಗೆ ಕಳಿಸೋರು, ಫಿಲಮ್ ರಿಲೀಸ್ ಇದೆ ಅಂತ. ಇವಾಗ ನಾವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬುಕ್ ಅಲ್ಲಿ ನಮ್ಮ ಮಕ್ಕಳು ಓದ್ತಾರಲ್ಲ, ನಮ್ಮ ಬುಕ್ಸ್ ನುಜ್ಗ ರಾಗಿ ಕಾಳ ಅಕ್ಷರಗಳು ತಲೆ ಒಳಗೆ ಹೋಗೋದಿಲ್ಲ. ಬ್ರೈನ್ ಫಂಕ್ಷನ್ ಆಗಿ ಮಾಡೋದಿಲ್ಲ. ಯಾವ ಟಫ್ ಸಬ್ಜೆಕ್ಟ್ ಆಗ್ತಿದೆ ನಿಮ್ಮ ಮಗುಗೆ ಅಂದ್ರೆ ಆ ವಿಚಾರನ ಮನೆಗೊಂದು ಈ ತರದ ಒಂದು ಬೋರ್ಡ್ ಇದ್ರೆ, ಈ ತರ ಒಂದು ಬೋರ್ಡ್ ಮೇಲೆ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದಿಟ್ಕೊಂಡ್ರೆ, ದೊಡ್ಡ ಹುಡುಗಿಗೋಸ್ಕರ ಬರ್ದಿದ್ರೆ ಮೇಡಮ್ ಎಂತ ಲಾಭ ಆಗುತ್ತೆ ಅಂದ್ರೆ, ದೊಡ್ಡ ಹುಡುಗಿಗೋಸ್ಕರ ಬರ್ದಿದ್ರೆ ನೀವು ಸಣ್ಣ ಹುಡುಗಿ 3 ವರ್ಷದ ಹುಡುಗಿ ಅಡ್ಡಾಡ್ತಿದ್ದಾಳೆ ಅಂದ್ರೆ, ಇವಳು ಅಡ್ಡಾಡ್ದಾಗ ಅದೆಲ್ಲ ನೋಡಿ ಅವಳಿಗೆ ಹೋಗ್ಬಿಟ್ಟಿರುತ್ತೆ ಮೆಮೊರಿ. ಪಿಕ್ಚರ್ ಮೆಮೊರಿ ಅವಳಿಗೆ ಹೋಗ್ಬಿಟ್ಟಿರುತ್ತೆ, ಬರ್ದಿರೋ ಬೋರ್ಡ್ ಮೇಲೆ ಅವಳಿಗೆ ಹೋಗಿರುತ್ತೆ. ಅವಳು ಎಲ್ಲೋ ಒಂದ್ಸರಿ ರಿಪೀಟ್ ಮಾಡ್ತಾಳೆ.